ಅಂಥವರು ಸಂಶೋಧನೆಯ ಮೂಲಕ ಕಂಡುಕೊಂಡಿರುವಂಥ ವರದಿಯ ಪ್ರಕಾರ ಈ ನಿಯಮಾಧಾರಿತ ಪೌಷ್ಟಿಕಾಂಶದ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ತಮ್ಮ ಒಂದು ಮಧುಮೇಹದ ಸಮಸ್ಯೆಗಳು ಏನಿರುತ್ತೆ ಅದನ್ನು ತಕ್ಕಮಟ್ಟಿಗಾದರೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಗುಣಪಡಿಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ನಿಯಮ ಆಧಾರಿತ ಪೌಷ್ಟಿಕಾಂಶ ಪದ್ಧತಿ ನಿಮಗೆ ಅನುಕೂಲ ಮಾಡುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಅಂಗೈಯಲ್ಲಿ ಆರೋಗ್ಯ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್, ನಿಮ್ಮ ಮೆಚ್ಚಿನ ಮಾಹಿತಿವಾಣಿ ಮಾಹಿತಿ ಖಜಾನೆಯಲ್ಲಿ. ಸ್ನೇಹಿತರೆ, ನಾವು ಈಗಾಗಲೇ ಅಂಗೈಯಲ್ಲಿ ಆರೋಗ್ಯ ಮಾಲಿಕೆಯಲ್ಲಿ 21 ವಿಷಯಗಳ ಬಗ್ಗೆ ಈಗಾಗಲೇ ವಿಶ್ಲೇಷಣೆಯನ್ನು ಮಾಡಿದ್ದೇವೆ. ಇವತ್ತು ನಾವು 22ನೆಯ ವಿಷಯವನ್ನು ತಿಳ್ಕೊಳ್ತಾ ಇದ್ದೇವೆ. ಇನ್ನು ಯಾರು ಈ ಕಾರ್ಯಕ್ರಮಗಳನ್ನ ಕೇಳಿಲ್ಲ ಅವರು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅನ್ನುವಂಥ ಈ ಪ್ಲೇಲಿಸ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ, ಅಲ್ಲಿಂದ ನೀವು ಕೇಳಬಹುದು ಸ್ನೇಹಿತರೆ. ಇವತ್ತು 22ನೇ ವಿಷಯವಾಗಿ ನಾವು ಇವತ್ತು ಮಧುಮೇಹ ಈ ರೋಗದ ಬಗ್ಗೆ ತಿಳಿಯೋದ್ರ ಜೊತೆಗೆ ಇದನ್ನು ಹೇಗೆ ನಾವು ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವೈದ್ಯಕೀಯ ಸಲಹೆ ಹಾಗೆ ಅಂಗೈಯಲ್ಲಿ ಆರೋಗ್ಯ ಅನ್ನುವಂಥ ಪುಸ್ತಕದ ಒಂದು ಆಧಾರದ ಮೇಲೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಒಂದು ಮುಖ್ಯವಾದ ವಿಷಯ ಏನು ಅಂದರೆ, ನಾವು ಹೇಳುವಂಥ ಸಲಹೆಗಳನ್ನು ಅನುಸರಿಸ್ತಾ ನಿಮ್ಮ ಕೌಟುಂಬಿಕ ವೈದ್ಯರ ಸಲಹೆ ಪಡೆಯೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ, ಇಲ್ಲಿ ಹೇಳುವಂಥ ಅಂಶಗಳನ್ನ ಆಧರಿಸಿ ನೀವು ನಿಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಮುಂದುವರಿಬಹುದು. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಧುಮೇಹದಲ್ಲಿ ಉಂಟಾಗುವಂತಹ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ನಾವೀಗ ಮೊದಲನೇದಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಭಾರತ ದೇಶದಲ್ಲಿ ಅನೇಕ ವ್ಯಕ್ತಿಗಳಿಗೆ ಮಧುಮೇಹ ಅನ್ನುವಂತಹ ಒಂದು ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಬಾಧಿಸ್ತಾ ಇದೆ. ಅಂದರೆ ಈ ಮಧುಮೇಹ ಅನ್ನುವಂಥದ್ದು ಎಲ್ಲೆಡೆ ಕೂಡ ನಮಗೆ ಕಾಣಿಸುತ್ತೆ. ವಯಸ್ಸಾದಂಥ ವ್ಯಕ್ತಿಗಳಲ್ಲಿ ಹಾಗೆ ಯುವ ಪೀಳಿಗೆಯಲ್ಲೂ ಕೂಡ ಇತ್ತೀಚೆಗೆ ಕಂಡು ಬರ್ತಾ ಇದೆ. ಇದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಿಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸಬೇಕು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅಷ್ಟೇ ಅಲ್ಲದೆ ಕೆಲವು ಮುಖ್ಯ ಅಂಶಗಳನ್ನ ಇಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಅಂಶಗಳನ್ನ ಆಧರಿಸಿ ನೀವು ಚಿಕಿತ್ಸೆಯನ್ನು ಪಡೆದುಕೊಂಡು ಇದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವಲ್ಲೇ ಹೇಳಿದಾಗೆ ಬಹಳಷ್ಟು ಯುವಜನರು ನಿಧಾನವಾಗಿ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಅಂದರೆ ಅವರಿಗೆ ಗೊತ್ತಾಗ್ತಾ ಇಲ್ಲ, ಅವರು ತಮಗೆ ಬೇಕಾದಂಥ ಬಾಯಿ ರುಚಿ ತಕ್ಕ ಹಾಗೆ ಆಹಾರವನ್ನು ಸೇವನೆ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಮಧುಮೇಹ ಇದೆ ಅನ್ನುವಂಥ ಸೂಚನೆಗಳ ಗೊತ್ತಾಗ್ತಾ ಇಲ್ಲ. ಅದು ಇತ್ತೀಚಿನ ಒಂದು ಬದಲಾವಣೆಗಳು ಹಾಗೆ ಹೊಸ ಹೊಸ ಒಂದು ಆವಿಷ್ಕಾರಗಳು, ಈ ಅನ್ನದ
ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವಂಥದ್ದು. ಅದೇನೇ ಇರ್ಬೋದು, ಪಲಾವು, ಪುಳಿಯೋಗರೆ, ಚಿತ್ರಾನ್ನ ಅಂತ ಏನೇನೋ ಮಾಡ್ತಾರೆ. ಹಾಗೆ ಎಗ್ ರೈಸ್, ಈ ರೀತಿಯ ಒಂದು ಪದಾರ್ಥಗಳು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಅದು ಏನಾಗುತ್ತೆ ಅಂದರೆ ಮಧುಮೇಹ ಅನ್ನುವಂಥದ್ದು, ಸಕ್ಕರೆ ಪ್ರಮಾಣ, ಇದರಿಂದಾಗಿ ನಮಗೆ ಮಧುಮೇಹದ ಸಮಸ್ಯೆಗಳು ಉಂಟಾಗ್ತವೆ. ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ನಾವು ಔಷಧಿಗಳನ್ನು ಸೇವಿಸಿದ್ರೆ ಮಾತ್ರ ಸಾಕು ಅಂತ ಭಾವಿಸಿದ್ದೇವೆ. ಅಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗಿರುತ್ತೆ. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಕೇವಲ ಆಯುರ್ವೇದಿಕ್ ಆಗಿರ್ಬೋದು ಅಥವಾ ಈ ಇಂಗ್ಲಿಷ್ ಮೆಡಿಸಿನ್ ಅದಾಗಿರ್ಬೋದು, ಇದನ್ನು ಸೇವನೆ ಮಾಡಿದ್ರೆ ಮಾತ್ರ ಸಾಕು ಅಂದ್ಕೊಂಡ್ಬಿಟ್ಟಿದ್ದೇವೆ ನಾವು, ಬೇರೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ. ಇದು ಖಂಡಿತ ತಪ್ಪು ಕಲ್ಪನೆ. ಯಾಕಂದರೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಂಡಾಗ ಮಾತ್ರ ಈ ರೀತಿಯ ಒಂದು ಕಾಯಿಲೆಯನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಕೆಲವರು ಏನು ಭಾವಿಸ್ತಾರೆ ಅಂದರೆ, ನಾವು ನಿಯಮಿತವಾಗಿ ಮಾತ್ರೆಗಳನ್ನ ತೆಗೆದುಕೊಂಡ್ರೆ ಸಾಕು, ಹಾಗೆ ನಿಯಮಿತವಾಗಿ ಆಹಾರವನ್ನು ಸೇವನೆ ಮಾಡಿದ್ರೆ ಸಾಕು, ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡಿದ್ರೆ ಸಾಕು, ಇದರಿಂದನೇ ನಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬಹುದು ಅಂತ ಭಾವಿಸ್ತೀವಿ. ಇದು ಎಷ್ಟು ತಪ್ಪು ಕಲ್ಪನೆ ಅಲ್ವಾ? ಹಾಗಾದರೆ ನಮಗೆ ವೈದ್ಯಕೀಯ ಸಂಸ್ಕೃತಿ ಯಾಕೆ ಬೇಕು ಅಲ್ವಾ? ಈಗ ಯಾರೋ ಒಬ್ಬ ವ್ಯಕ್ತಿಗೆ ಈ ರೀತಿಯ ತೊಂದರೆ ಆಗಿದೆ ಅಂದ ತಕ್ಷಣ ಅವನು ನಿಯಮಿತವಾಗಿ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಆತ ತನಗೆ ಬೇಕಾದಂಥ ಆಹಾರವನ್ನು ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸಮಯಕ್ಕೆ ತಕ್ಕಂತೆ ಸೇವನೆ ಮಾಡಿದಾಗ ಮಾತ್ರ ಈ ರೀತಿಯ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ನಮಗೆ ಅದನ್ನೇ ಸೂಚನೆ ನೀಡ್ತಾರೆ. ಅಷ್ಟೇ ಅಲ್ಲದೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ವೈದ್ಯರ ಸಲಹೆಯನ್ನು ಫಾಲೋ ಮಾಡ್ತೀವಿ. ಅಂದರೆ ವೈದ್ಯರ ಸಲಹೆಯನ್ನು ನಾವು ತಗೊಳ್ತೀವಿ, ಆದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಅವರು ಹೇಳಿದಂಥ ಸಲಹೆಗಳನ್ನ ಕೆಲವು ಬಾರಿ ನಾವು ಪಾಲಿಸ್ತೇವೆ, ಆದರೆ ಇನ್ನೂ ಕೆಲವು ಬಾರಿ ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ, ಅದನ್ನು ನಿರಾಕರಿಸ್ತೇವೆ. ಇದರಿಂದಾಗಿ ಈ ಒಂದು ಕಾಯಿಲೆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲ್ಲ. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ತಾವು ನಿಯಮಿತವಾಗಿ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾರೆ. ರಕ್ತ ಪರೀಕ್ಷೆಯ ವರದಿಗಳು ಸರಿಯಾಗಿದೆ, ಏನು ಸಮಸ್ಯೆ ಇಲ್ಲ ಅಂದ ತಕ್ಷಣ ನಮಗೆ ಏನೂ ಇಲ್ಲ ಅಂದ್ಕೊಂಡ್ಬಿಡ್ತೇವೆ ಅಲ್ವಾ? ಆದರೆ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ರಕ್ತ ಪರೀಕ್ಷೆಯನ್ನು ಮಾಡಿಸಿದಂಥ ವರದಿಯನ್ನು ಏನು ಕೊಡ್ತಾರೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಲ್ಲ ಅದರ ಬಗ್ಗೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಮಧುಮೇಹ ಇರುತ್ತೆ, ಆದರೆ ಅದನ್ನು ವೈದ್ಯರು ಹೇಳೋದನ್ನು ಮರೆತಿರ್ತಾರೆ, ಅಥವಾ ಇವರು ತಾಳ್ಮೆಯಿಂದ ಕೇಳುವಂಥ ಶಕ್ತಿ ನಮ್ಮಲ್ಲಿಲ್ಲ. ತಾಳ್ಮೆಯಿಂದ ಈ ವರದಿ ಬಂದಿದೆ ಅಂದ ತಕ್ಷಣ ವರದಿ ಕೊಡಿ, ನಾವಿನ್ನು ಬರ್ತೀವಿ ಅಂತಾರೆ. ಆದರೆ ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಂಡು ಗಮನದಲ್ಲಿಟ್ಕೊಂಡಾಗ ನಮಗೆಷ್ಟು ಪ್ರಯೋಜನಕಾರಿ ಆಗ್ಬೋದು ಅಂತ ನೀವು ಯೋಚನೆ ಮಾಡಬೇಕಾಗಿದೆ. ನೀವು ರಕ್ತ ಪರೀಕ್ಷೆಯ ವರದಿಗಳನ್ನ ಏನು ಗಮನದಲ್ಲಿ ಇಟ್ಕೊಂಡಿರ್ತೀರಿ ಅದನ್ನು ಸರಿಯಾಗಿ ತಿಳ್ಕೊಂಡು ನೀವು ಅದನ್ನು ಗಮನದಲ್ಲಿಟ್ಕೊಂಡು ನೀವು ಸಕ್ಕರೆ ಮಟ್ಟವನ್ನು, ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವೇಳೆ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತ ಅನಿಸುತ್ತೆ. ಯಾಕಂದರೆ ಕೆಲವರಿಗೆ ಪಾಪ ತಾಳ್ಮೆನೇ ಇರಲ್ಲ. ಆ ತಾಳ್ಮೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ,
ವೈದ್ಯರು ಹೇಳ್ಬೇಕಾಗಿರೋ ವಿಷಯನೇ ಹೇಳಲ್ಲ. ಅವಾಗ ಎಷ್ಟೋ ಕಾಲ ಆದಮೇಲೆ ನಮಗೆ ಬುದ್ಧಿ ಬಂತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಾಗೆ, ನಮ್ಗೆ ಕೆಟ್ಟೋದ ಮೇಲೆ ನಮಗೆ ಬುದ್ಧಿ ಬರುತ್ತೆ. ಅವಾಗ ನಾವು ತಾಳ್ಮೆಯಿಂದ ವೈದ್ಯರನ್ನ ಕೇಳ್ಕೊಳ್ತೀವಿ, ಈ ಥರ ಮಾಡಿ ಏನು ಮಾಡಬೇಕು ಅಂತೆಲ್ಲ ಕೇಳ್ತೀವಿ. ಅದನ್ನೇ ಮೊದಲೇ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ನಮಗೆ ಮಧುಮೇಹ ಇದೆಯಾ ಇಲ್ವಾ, ಹಾಗೆ ಇನ್ನೂ ಏನಾದರೂ ಪ್ರಾಬ್ಲಮ್ ಇದೆಯಾ, ಬೇರೆ ಯಾವುದಾದ್ರೂ ಕಾಯಿಲೆಗಳು ಬಂದಿದೆಯಾ, ನಮ್ಮ ಬರೋ ಸೂಚನೆಗಳಿದೆಯಾ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು ನೀವು ಮುಂದುವರಿಯೋದು ಬಹಳ ಒಳ್ಳೆಯದು. ಯಾರಿಗೋ ಏನೋ ಒಂದು ಸಮಸ್ಯೆ ಆಯಿತು ಅಂದ ತಕ್ಷಣ, ಆರೋಗ್ಯದಲ್ಲಿ ಏರುಪೇರು ಆದ ತಕ್ಷಣ ಏನಾಗುತ್ತೆ, ನಾವು ಸುಮ್ಮನೆ ಆಗ್ಬಿಡ್ತೀವಿ ಸೈಲೆಂಟಾಗಿ. ಏನಿಲ್ಲ, ಇದೆಲ್ಲ ಏನು ಎದೆನೋ ಅಲ್ವಾ, ಇದೆಲ್ಲ ಏನು ಕಡಿಮೆ ಆಗುತ್ತೆ ಅಂತ. ನಮಗೆ ನಾವೇ ವೈದ್ಯರಾಗೋದನ್ನು ಫಸ್ಟು ನಾವು ಬಿಡಬೇಕು. ಇದು ಬಿಟ್ಟರೆ ಮಾತ್ರ ನಾವು ಉತ್ತಮವಾಗಿ ನಮ್ಮ ಆರೋಗ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀವು ವೈದ್ಯರ ಸಲಹೆಯನ್ನು ಗಮನದಲ್ಲಿಟ್ಕೊಂಡಿದ್ರೆ ಮಧುಮೇಹದಿಂದ ಉಂಟಾಗುವಂತಹ ಬೇರೆ ಬೇರೆ ಸಂಕುಚಿತ ಸಮಸ್ಯೆಗಳನ್ನ ಅದು ತಡೆಗಟ್ಟುತ್ತೆ. ನೀವು ವೈದ್ಯರ ಬಳಿ ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ತಾ ಇದ್ದರೆ, ವಯಸ್ಸಾದ ಹಾಗೆ ನೀವು ನಿಯಮಿತವಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯದ ಸ್ಥಿತಿ ನಿಮಗೆ ತಿಳಿಯುತ್ತೆ. ಇದರಿಂದಾಗಿ ನಾನು ಏನನ್ನು ಕಡಿಮೆ ಮಾಡಿಕೊಳ್ಬೇಕು, ಎಂತಹ ಪದಾರ್ಥಗಳನ್ನ ತಿನ್ನಬೇಕು ಅನ್ನೋವಂಥ ಟೈಮ್ ಟೇಬಲನ್ನು ನೀವೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಭಾವನೆ. ಇನ್ನೂ ಕೆಲವರು ಪಾಪ ಅವ್ರ ಜೀವನದ ಬಗ್ಗೆ ಅವರಿಗೆ ಕಾಳಜಿನೇ ಇರಲ್ಲ. ನಾವು ನಮ್ಮ ಜೀವನವನ್ನು ಹತ್ತಿರದಿಂದ ನೋಡಬೇಕು. ಆವಾಗ ನಮಗೆ ನಮ್ಮಲ್ಲಿರುವಂತಹ ಸಾಮರ್ಥ್ಯ, ಹಾಗೆ ಹುರುಪು, ಉತ್ಸಾಹ, ಇದ್ರ ಬಗ್ಗೆ ಎಲ್ಲ ನಮಗೆ ತಿಳಿಯುತ್ತೆ. ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕೆಲಸದಲ್ಲಿ ನನಗೆ ಶ್ರದ್ಧೆ ಇದೆಯಾ, ನಾನು ಓದ್ತಾ ಇದ್ದೀನಿ, ಈಗ ಓದ್ತಾ ಇರುವಾಗ ನನಗೆ ಯಾಕೆ ನಿದ್ದೆ ಬಂದಾಗ ಆಗ್ತಾ ಇದೆ, ನನಗೆ ಯಾಕೆ ಓದೋದ್ರ ಕಡೆ ಗಮನ ಹರಿಸೋಕ್ಕಾಗ್ತಿಲ್ಲ, ನಾನು ಯಾಕೆ ನೆನಪಿನ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೀನಿ, ನನಗೆ ಯಾಕೆ ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇದೆ, ನನಗೆ ಯಾಕೆ ಎದೆನೋವು ಬರ್ತಾ ಇದೆ, ನನಗೆ ಯಾಕೆ ಹೊಟ್ಟೆ ನೋವು ಬರ್ತಾ ಇದೆ, ನನ್ನ ಕೈಯಲ್ಲಿ ಫೋನನ್ನು ನಾನು ಹಿಡಿದು ನನ್ನ ಕೈ ನೋವು ಯಾಕೆ ಬರ್ತಾ ಇದೆ, ಇದನ್ನು ಹೇಗೆ ಪರಿಹರಿಸ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿರ್ಬೇಕು ಮುಖ್ಯವಾಗಿ. ಯಾಕಂದರೆ ನಾವು ನಮ್ಮ ಜೀವನ ಕಡೆನೇ ಗಮನ ಹರಿಸಲ್ಲ. ನಾವು ಯಾವಾಗಲೂ ಕೂಡ ನಾವು ಕೇವಲ ಓದು, ಬರಹ, ಅಂಕ ಇದ್ರ ಮೇಲೆ ಗಮನ ಹರಿಸ್ತೇವೆ. ಆದರೆ ಒಳಗೆ ನಿಮ್ಮ ಒಂದು ಆರೋಗ್ಯ ಕ್ಷೀಣಿಸ್ತಾ ಇರುತ್ತೆ. ಇದನ್ನು ಗಮನಿಸ್ತೇ ಇದ್ದರೆ ನೀವು ಯಾವ ಅಂಕ ತೆಗೆದ್ರೂ, ಯಾವ ಪರ್ಸೆಂಟೇಜ್ ಬಂದರೂ ಕೂಡ ಏನು ಪ್ರಯೋಜನ ಇಲ್ಲ. ಆ ಪರ್ಸೆಂಟೇಜನ್ನು ನೋಡೋದಕ್ಕೆ, ಅದನ್ನು ಆನಂದಿಸೋದಕ್ಕೆ, ಅದನ್ನು ಖುಷಿ ಪಡೋದಕ್ಕೆ, ಅದನ್ನು ಸಂಭ್ರಮಿಸೋದಕ್ಕೆ ನೀವೇ ಇಲ್ಲ ಅಂದರೆ ಪರ್ಸೆಂಟೇಜ್ ಏನಕ್ಕೆ ತಗೋತೀರ ಅಲ್ವಾ? ಆ ಪರ್ಸೆಂಟೇಜ್ ಬಂದರೆ ನಿಮಗೆ ಗೊತ್ತಾಗಬೇಕಲ್ವಾ? ಹಾಗಾಗಿ ನೀವು ಇನ್ನೊಂದು ಸ್ವಲ್ಪ ದಿನ ಬದುಕಬೇಕು ಅಂದರೆ ನಿಮ್ಮ ಜೀವನವನ್ನು ಹತ್ತಿರದಿಂದ ನೀವು ನೋಡಬೇಕು. ನಾನು ಯಾಕೆ ಲವಲವಿಕೆಯಿಂದಿಲ್ಲ, ನನಗೆ ಯಾಕೆ ಯಾವಾಗಲೂ ಬೇಸರ ಆಗುತ್ತೆ, ಈ ಬೇಸರ ಆದಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ಯಾವ ಒಂದು ಸಂಗೀತವನ್ನು ಕೇಳಬೇಕು, ಹೇಗೆ ನನ್ನ ಬದುಕನ್ನು ರೂಪಿಸ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ ಈ ರೀತಿಯ ಮಧುಮೇಹದಂತಹ ಕಾಯಿಲೆಗಳು ನಮ್ಮ ಜೀವನದಲ್ಲಿ ಸುಳಿಯೋದಿಲ್ಲ. ಇದರ ಜೊತೆಗೆ ನಿಮ್ಮ ಸ್ನಾಯುಗಳು ಕೂಡ ಕುಸಿದಿರುತ್ತೆ. ಹಾಗೆ ಸುದೀರ್ಘ ದಿನಗಳ ಅವಧಿಯು ಕೂಡ ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ಸ್ನಾಯುಗಳು ಅಂತಿರುತ್ತೆ ನಿಮ್ಮ ದೇಹದಲ್ಲಿ, ಅದು ಕ್ಷೀಣಿಸ್ತಾ ಹೋದಂತೆ ಕುಸಿತ ಕಾಣುತ್ತೆ. ಇದರಿಂದ ಎಲ್ಲ ಕಡೆ ಕೂಡ ನಮಗೆ ನೋವು ಕಾಣಿಸ್ಕೊಳ್ಳುತ್ತೆ. ಆ ನೋವು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ನಾವು ನಿರ್ಲಕ್ಷ್ಯವನ್ನು ಮಾಡಿದ್ರೆ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ.
ಇನ್ನೂ ಸುದೀರ್ಘವಾದ ದಿನ ಅಂದರೆ ನಮ್ಮ ಬದುಕು ಏನಿದೆ ಅದು ಕಡಿಮೆ ಆಗುತ್ತೆ. ನಾವು ಬದುಕುವಂಥ ಅವಧಿ ಅದು ಕಡಿಮೆ ಆಗ್ತಾ ಇರುತ್ತೆ. ನಮ್ಮ ಆರೋಗ್ಯದಲ್ಲಿ ನಾವು ಗಮನ ಹರಿಸಲಿಲ್ಲ ಅಂದರೆ ಇದು ಒಂದೊಂದೇ ದಿನ ಕಡಿಮೆ ಆಗ್ತಾ ಬರುತ್ತೆ. ಆ ಕಡಿಮೆ ಆಗೋದರಿಂದ ಏನಾಗುತ್ತೆ, ನಮ್ಮ ಆರೋಗ್ಯದಲ್ಲಿ ಆಗುವಂಥ ತೊಂದರೆಗಳು, ಬದಲಾವಣೆಗಳನ್ನ ನಾವು ಸರಿಯಾಗಿ ಅದರ ಬಗ್ಗೆ ತಿಳ್ಕೊಳ್ದೆ ಅದರಿಂದ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀವಿ. ಕೊನೆಗೆ ನಾವು ದೈವಾಧೀನರಾಗ್ತೀವಿ. ಇದರ ಬಗ್ಗೆ ಪ್ರತಿಯೊಬ್ಬರು ಗಮನದಲ್ಲಿಟ್ಕೋಬೇಕಂತ ಅಂಶ. ಇದನ್ನೆಲ್ಲ ಗಮನಿಸ್ತಾ ಇದ್ದಾಗ ನಮ್ಗೆ ಏನು ಅನ್ಸುತ್ತೆ, ಒಟ್ಟಲ್ಲಿ ನಮ್ಮಲ್ಲಿರುವಂಥ ಉತ್ಸಾಹವನ್ನು ನಮಗೆ ಕಾಪಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಲ್ವಾ? ನೀವೇ ಹೇಳಿ, ನಿಮಗೆ ಏನೋ ಒಂದು ಉತ್ಸಾಹ ಇದೆ, ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಸಾಧನೆ ಮಾಡೋಕ್ಕೆ ಹೊರಟಾಗ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಹರಿಸಬೇಕು. ನಾನು ನನ್ನ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾದಾಗ ವೈದ್ಯರ ಹತ್ರ ಹೋಗಿ ಅದನ್ನು ಪರಿಹರಿಸ್ಕೋಬೇಕು. ಮೆಡಿಕಲ್ನಲ್ಲಿ ಮಾತ್ರೆ ತಗೊಂಡು ನುಂಗೋ ಬದಲು ನೇರವಾಗಿ ವೈದ್ಯರನ್ನ ಸಂಪರ್ಕಿಸಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಬೇಕು ಅಂತ ನಮ್ಗೆ ಯಾಕೆ ಅನಿಸಲ್ಲ? ಇನ್ನೂ ಯಾಕೆ ಈ ಥರ ಒಂದು ಆರೋಗ್ಯದ ಬಗ್ಗೆ ನೀವು ಗಮನ ಹರಿಸಲ್ಲ? ಇದರ ಬಗ್ಗೆ ನಿಮಗೆ ನೀವೇ ಕೇಳ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ವಿಶ್ಲೇಷಣೆ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಆರೋಗ್ಯ ಅನ್ನೋದು ಕೆಲವು ದಿನ ಮಾತ್ರ ಇರುತ್ತೆ. ಇರುವಷ್ಟು ದಿನ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಅದರಲ್ಲಿ ಆಗುವಂಥ ಏರುಪೇರುಗಳನ್ನ ವೈದ್ಯರ ಬಳಿ ಮುಕ್ತವಾಗಿ ನಾವು ಮಾತಾಡಬೇಕಾಗತ್ತೆ. ಅದು ಎಲ್ಲೇ ಸಮಸ್ಯೆ ಆಗಿರ್ಬೋದು, ಯಾವುದೇ ಒಂದು ಭಾಗದಲ್ಲಿಯೂ ಕೂಡ ನಿಮಗೆ ಸಮಸ್ಯೆಗಳು ಉಂಟಾಗ್ಬೋದು. ಅದು ಸರ್ವಸಾಮಾನ್ಯ, ನಿಮಗೆಲ್ಲರೂ ಗೊತ್ತಿರುತ್ತೆ. ಯಾವ ಒಂದು ಪ್ರೈವೇಟ್ ಜಾಗಗಳೆಲ್ಲ ಇರ್ತವೆ, ಅದ್ರ ಬಗ್ಗೆ ಎಲ್ಲ ನಾನು ಇಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳುವಳಿಕೆ ಇರುತ್ತೆ. ಹಾಗಾಗಿ ಹೆಣ್ಮಕ್ಳಾದರೆ ಇಂಥ ನಿಮ್ಮ ಪೋಷಕರ ಹತ್ರ, ನಿಮ್ಮ ತಾಯಿ ಹತ್ರ ಇದರ ಬಗ್ಗೆ ಎಲ್ಲ ಮುಕ್ತವಾಗಿ ಮಾತಾಡಿ ಇದರ ಬಗ್ಗೆ ಪರಿಹರಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಗಂಡು ಮಕ್ಕಳಾದರೆ ವೈದ್ಯರ ಬಳಿ ನೇರವಾಗಿ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಈ ರೀತಿ ಸಮಸ್ಯೆ ಆಗಿದೆ, ಇದರ ಬಗ್ಗೆ ಅದನ್ನು ನೀವು ಮುಕ್ತವಾಗಿ ಅಲ್ಲಿ ನೀವು ಹೇಳ್ಕೊಳ್ಬೋದು. ಅದು ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬರು ಗಮನಿಸಬೇಕಾದಂಥ ವಿಷಯ. ಒಂದು ವೇಳೆ ನಿಮ್ಮ ಆರೋಗ್ಯ ಎಲ್ಲ ಸರಿಯಾಗಿ, ಅಂದರೆ ನಿಮ್ಮ ದೇಹದ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಿದೆ ಅಂತ ಅಂದರೆ ಆವಾಗ ನೀವು ಆಹಾರವನ್ನು ಸೇವನೆ ಮಾಡುವಾಗ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಈ ಮಧುಮೇಹದಿಂದ ನೀವು ರಕ್ಷಣೆಯನ್ನು ಪಡಿಬಹುದು. ಆದರೆ ನಮಗೆ ಆರೋಗ್ಯದಲ್ಲಿ ಸವಾಲಿದೆ, ಸಮಸ್ಯೆ ಇದೆ ಅನ್ನುವಂಥವರು ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡೋದು ಬಹಳ ಮುಖ್ಯ. ಯಾಕಂದರೆ ನಿಮಗೆ ಶಕ್ತಿ ಇರೋದಿಲ್ಲ, ಅನಾರೋಗ್ಯ ಉಂಟಾಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಸರಿಯಾದ ಸಮಯಕ್ಕೆ ಎಷ್ಟು ಬೇಕು ಆಹಾರವನ್ನು ಅಷ್ಟನ್ನು ನೀವು ಸರಿಯಾಗಿ ಸೇವನೆ ಮಾಡಬೇಕು. ಹಾಗೆ ಇನ್ನು ಆರೋಗ್ಯವಂತರು ಯಾರಿರ್ತಾರೆ ಅವರು ಹೆಚ್ಚಾಗಿ ಆಹಾರವನ್ನು ಸೇವನೆ ಮಾಡೋ ಬದಲು ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಿ ಮಧುಮೇಹ ಇದನ್ನು ನೀವು ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಮಧುಮೇಹ ಬಂದಂಥ ಸಂದರ್ಭದಲ್ಲಿ ಹೆಚ್ಚು ಅನ್ನದ ಪದಾರ್ಥಗಳನ್ನು ಸೇವನೆ ಮಾಡದೆ ಚಪಾತಿ, ಮುದ್ದೆ ಈ ರೀತಿಯ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಇದನ್ನು ನಾವು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೇಕು. ನಮಗೆ ಪೌಷ್ಟಿಕಾಂಶ ಬೇಕು. ಹಾಗಾದರೆ ಅದನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನೀವು ತಿಳ್ಕೋಬೇಕಲ್ವಾ? ಹೌದು ಸ್ನೇಹಿತರೆ,
ನಾವು ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಏನೋ ಹೇಳಿದೆ. ಆದರೆ ನಮಗೆ ಪೌಷ್ಟಿಕಾಂಶ ಕೊರತೆ ಆಗಬಾರ್ದು. ಆ ಪೌಷ್ಟಿಕಾಂಶ ಕೊರತೆ ಆಗೋದ್ರಿಂದನೂ ಕೂಡ ನಮಗೆ ಹಲವಾರು ಕಾಯಿಲೆಗಳು ಬರುತ್ತೆ. ಹಾಗಾದರೆ ಈ ಮುಂದೆ ಪೌಷ್ಟಿಕಾಂಶ ಕೊರತೆಯನ್ನು ಆಗದೇ ಇರುವ ಹಾಗೆ ಆಹಾರವನ್ನು ಸೇವನೆ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಇವಾಗ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ನಾವು ಈಗ ಸೇವನೆ ಮಾಡುತ್ತಿರುವಂತಹ ಆಹಾರಗಳು ತಮ್ಮ ಒಂದು ಪೌಷ್ಟಿಕಾಂಶವನ್ನು ಕಳ್ಕೊಂಡಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತು. ನಾವು ಇವಾಗ ಏನು ಕೆಮಿಕಲ್ ಬೆರೆತ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೇವೆ, ಕೆಮಿಕಲ್ನ ಬಳಸಿ ಮಾಡುವಂತಹ ಪದಾರ್ಥಗಳನ್ನ ನಾವು ಹೆಚ್ಚಾಗಿ ಸೇವನೆ ಮಾಡ್ತಾ ಇದ್ದೇವೆ. ಅದು ಯಾವುದೇ ಪದಾರ್ಥ ಇರ್ಬೋದು, ಅಲ್ಲಿ ಇದು ಪೌಷ್ಟಿಕಾಂಶದ ಕೊರತೆಯನ್ನು ಉಂಟು ಮಾಡುತ್ತೆ. ಪೌಷ್ಟಿಕಾಂಶ ಇದರಿಂದ ನಮಗೆ ಸಿಗೋಲ್ಲ. ಏನೋ ಬಾಯಿ ರುಚಿಗೋಸ್ಕರ ನಾವು ಇದನ್ನ ಸೇವನೆ ಮಾಡ್ತೀವಿ. ನಮ್ಮ ಆಹಾರದಲ್ಲಿ ಯಾವುದೇ ವ್ಯತ್ಯಾಸಗಳನ್ನ ಮಾಡಿಕೊಂಡ್ರೂ ಕೂಡ ಅದರಲ್ಲಿ ಪೌಷ್ಟಿಕಾಂಶದ ಅಂಶಗಳು ಇದೆಯಾ ಅನ್ನೋದನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಅಂದರೆ ನಾವು ಏನು ಆಹಾರವನ್ನು ಸೇವನೆ ಮಾಡ್ತೀವಿ ಅದರಲ್ಲಿ ಅತಿ ಹೆಚ್ಚಾಗಿ ತರಕಾರಿಗಳು, ಹಾಗೆ ಸೊಪ್ಪುಗಳು, ಈ ಹಸಿರು ತರಕಾರಿಗಳು, ಸೊಪ್ಪುಗಳು, ಕಾಳುಗಳು ಇವುಗಳನ್ನೆಲ್ಲ ಬಳಸಿದೀವಾ ಇಲ್ವೋ, ಬಳಸಿದಾರಾ ಇಲ್ವೋ ಅನ್ನೋದ್ರ ಬಗ್ಗೆ ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಈ ಮಾಂಸ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡಬಾರ್ದು. ವಾರಕ್ಕೊಮ್ಮೆ ಈ ರೀತಿ ಸೇವನೆ ಮಾಡೋದರಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ. ಪ್ರತಿನಿತ್ಯ ಮಾಂಸಾಹಾರವನ್ನೇ ಸೇವನೆ ಮಾಡ್ತೀವಿ ಅಂತ ಆದರೆ ಅದರಿಂದ ನಿಮಗೆ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ. ಅದು ನಿಮ್ಗೆಲ್ರಿಗೂ ಗೊತ್ತಿದೆ. ಇದು ಫೈಲ್ಸ್ ರೀತಿಯ ಸಮಸ್ಯೆಗಳು, ಕೋಳಿಯನ್ನು ಹೆಚ್ಚಾಗಿ ಸೇವನೆ ಮಾಡೋದು, ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಈಗಾಗಲೇ ಗೊತ್ತಿದೆ. ಮುಂದಿನ ಒಂದು ವಿಷಯಗಳಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡೋಣ. ಸ್ನೇಹಿತರೆ, ಈ ಪೌಷ್ಟಿಕಾಂಶದ ಅಂಶಗಳು ಇದೆಯಾ ಇಲ್ವಾ ಅಂತ ನಾವು ಮುಖ್ಯವಾಗಿ ಇಲ್ಲಿ ಪರಿಶೀಲಿಸಿಕೊಳ್ಬೇಕಾಗುತ್ತೆ. ಒಂದು ವೇಳೆ ನಾವು ಇದನ್ನು ಪರಿಶೀಲಿಸಿಕೊಂಡಿಲ್ಲ ಅಂತ ಆದರೆ ಅದರ ಒಂದು ನಿಯಂತ್ರಣ ಮೀರುತ್ತೆ, ನಮ್ಮ ಒಂದು ದೇಹದ ನಿಯಂತ್ರಣ ಮೀರಿರುತ್ತೆ. ಅದರಿಂದ ಅನೇಕ ಸವಾಲುಗಳು ನಮ್ಮ ದೇಹದಲ್ಲಿ ಉಂಟಾಗಬಹುದು. ಇದು ಕೊನೆಗೆ ನಮ್ಮನ್ನು ಸಾವಿನ ಬಾಗಿಲಿಗೂ ದೂಡಬಹುದು. ಆದರೆ ಇದರ ಬಗ್ಗೆ ಎಲ್ಲ ಮುಖ್ಯವಾಗಿ ಗಮನ ಇಟ್ಕೊಂಡು ನಾವು ಮುಂದುವರಿಯೋದು ಬಹಳ ಮುಖ್ಯ ಅನಿಸುತ್ತೆ. ದೇಹದ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಮಗೆ ಒಟ್ಟು 53 ಪೌಷ್ಟಿಕಾಂಶಗಳನ್ನು ನಾವಿಲ್ಲಿ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕು. ನಮಗೆ ಗೊತ್ತಾಗುತ್ತೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಾವು ಒಳ್ಳೊಳ್ಳೆಯ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದು ಬಹಳ ಮುಖ್ಯ. ಇದು ವೈದ್ಯಕೀಯ ಸಂಸ್ಕೃತಿಯಲ್ಲಿ, ವೈದ್ಯಕೀಯ ಒಂದು ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಿದಂಥವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ. ನೀವು ಅವರಿಂದ ಕೂಡ ಇದ್ರ ಬಗ್ಗೆ ಕೇಳಿ ತಿಳ್ಕೊಳ್ಬಹುದು. 53 ಪೌಷ್ಟಿಕ ಆಹಾರ ಪದ್ಧತಿಗಳು, ಪದಾರ್ಥಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಕೌಟುಂಬಿಕ ವೈದ್ಯರನ್ನ ಸಂಪರ್ಕಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡಬಹುದು. ಸ್ನೇಹಿತರೆ, ಒಂದು ವಿಷಯ ಮಾತ್ರ ಗಮನದಲ್ಲಿಟ್ಕೊಳ್ಳಿ. ನಾವು ಏನೇ ಆಹಾರವನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಅದು ನಮ್ಮ ದೇಹಕ್ಕೆ ಒಗ್ಗುತ್ತಾ ಗುಣಮಟ್ಟ ಹೇಗಿದೆ ಇದರ ಬಗ್ಗೆ ಎಲ್ಲ ನಾವು ಗಮನಿಸ್ಕೊಂಡು ನಾವು ಆಹಾರವನ್ನು ಸೇವನೆ ಮಾಡಿದಾಗ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ 53 ಬಗೆಯ ಪೌಷ್ಟಿಕಾಂಶ ಏನಿದೆ ಅದು ಕೇವಲ ಮಧುಮೇಹದ ವಿರುದ್ಧ ಹೋರಾಡೋದಕ್ಕೆ ಮಾತ್ರ ಅಲ್ಲ. ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಆಹಾರ ಸೇವನೆ ನಮ್ಮದಾಗಿರಬೇಕು. ಈ ಪೌಷ್ಟಿಕಾಂಶಗಳಲ್ಲಿ
ಕೆಲವು ಅಂದರೆ 53 ಅಂಶಗಳೇನಿದೆ ಅದರಲ್ಲಿ ಕೆಲವು ಬಹಳ ಅಗತ್ಯ ಇರುತ್ತೆ, ಇನ್ನೂ ಕೆಲವು ಅಷ್ಟೇನು ಅನಿವಾರ್ಯ ಅಲ್ಲ. ಅಂದರೆ ನಮ್ಮಲ್ಲಿ ಸರಿಯಾದ ಪ್ರಮಾಣದ ಆಹಾರವನ್ನು ಸೇವನೆ ಮಾಡ್ತಿದ್ದೀವಿ ಅಂತ ಆದರೆ ಅದರಲ್ಲಿ ಕೆಲವೊಂದು ಪೌಷ್ಟಿಕಾಂಶಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ನಮ್ಮ ದೇಹದಲ್ಲಿ. ಇನ್ನು ಕೆಲವು ಅನೇಕ ಸವಾಲುಗಳನ್ನು ಒಡ್ಡೋದ್ರ ಜೊತೆಗೆ ಆ ಒಂದು ಹೊಸ ಹೊಸ ಬದಲಾವಣೆಗಳಿಗೆ ನಮ್ಮ ದೇಹ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಮಾಡುತ್ತೆ. ಇನ್ನೂ ಕೆಲವು ಏನಾಗುತ್ತೆ, ಅದೇನಷ್ಟು ಅನಿವಾರ್ಯ ಅಲ್ಲ, ಆದರೂ ಕೂಡ ಅದನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ಅಂತಹ ಆಹಾರಗಳು ಕೂಡ ನಮ್ಮ ಈ ಪೌಷ್ಟಿಕಾಂಶದಲ್ಲಿ ಕಂಡುಬರುತ್ತೆ. ಇನ್ನು ಪೌಷ್ಟಿಕಾಂಶಗಳ ಆಹಾರದ ಪಟ್ಟಿ ಇದೊಂದು ರೀತಿ ದೊಡ್ಡದು ಹೌದು, ಆದರೆ ನಾವು ಇದನ್ನು ಸೇವನೆ ಮಾಡೋದನ್ನು ಬಿಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಈಗ ಪುಟ್ಟ ಮಗುಗೆ ನೀನು ಬಾಳೆಹಣ್ಣು ತಿನ್ನು ಅಂತ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆ ಮಗುವಾಗಿದ್ದಾಗ ಆ ಮಗು ಏನು ತಿನ್ನಬೇಕು ಅದನ್ನೇ ಕೊಡಬೇಕು. ಈಗ ನಾವು ದೊಡ್ಡವರಾಗ್ತಾ ಬೆಳೀತಾ ಇದ್ದ ಹಾಗೆ ನಾವು ಬೆಳವಣಿಗೆಯಲ್ಲಿ ಯಾವುದು ಪ್ರಮುಖ ಪಾತ್ರ ವಹಿಸುತ್ತೆ, ಯಾವ ಯಾವ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಅಂತ ನಿಮ್ಮ ಕೌಟುಂಬಿಕ ವೈದ್ಯರು ಹೇಳಿರ್ತಾರೆ, ಅಂಥ ಆಹಾರಗಳನ್ನು ಬೆಳವಣಿಗೆಯನ್ನು ಹೊಂದೋದಕ್ಕೆ ನಾವು ಸೇವನೆ ಮಾಡಬೇಕಾಗತ್ತೆ. ಒಟ್ಟು ಎಲ್ಲ ಆಹಾರಗಳನ್ನು ನಾವು ಈ ಪೌಷ್ಟಿಕಾಂಶಗಳು ಇದ್ದೇ ಇದೆ ಅಂದುಕೊಂಡು ನಾವು ಸೇವನೆ ಮಾಡಬೇಕು. ಆದರೆ ನಮಗೆ ಪೌಷ್ಟಿಕಾಂಶಗಳು ಇದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಅದು ತಿಳಿಬೇಕು ಅಂದರೆ ನಾವು ಪೌಷ್ಟಿಕ ತಜ್ಞರೇನಿರ್ತಾರೆ, ಹಾಗೆ ಕೌಟುಂಬಿಕ ವೈದ್ಯರೇನಿರ್ತಾರೆ, ಅವ್ರ ಬಳಿ ಹೋಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಆದರೆ ಒಂದು ಮಾತ್ರ ನಿಜ, ನಾವು ಪೌಷ್ಟಿಕಾಂಶ ಉಳ್ಳಂಥ ಆಹಾರವನ್ನು ಸೇವನೆ ಮಾಡಿದಾಗ ನಮಗೆ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಆರೋಗ್ಯದಲ್ಲಿ ಯಾವುದೇ ಏರುಪೇರುಗಳು ಉಂಟಾಗದೇ ಇರುವ ಹಾಗೆ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವರಿಗೆ ವೈದ್ಯರು ಹೇಳ್ತಾರೆ, ನೀವು ಆಹಾರವನ್ನು ಕಡಿಮೆ ಸೇವನೆ ಮಾಡಿ ಅಂತ. ಇದನ್ನು ಕೂಡ ನೀವು ಈ ಮೇಲೆ ಹೇಳಿರುವಂಥ ಅಂಶಗಳ ಆಧಾರದ ಮೇಲೆ ಹೋಲಿಕೆ ಮಾಡಿ ನೋಡಿ ಒಂದ್ಸರಿ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇರಬಹುದು, ನಾನು ಏನನ್ನು ತಪ್ಪಿಸ್ತಾ ಇದ್ದೀನಿ, ನನ್ನ ಆರೋಗ್ಯದಲ್ಲಿ ಯಾಕೆ ಈ ಥರ ಏರುಪೇರು ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನೀವು ಗಮನ ಹರಿಸೋದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ನಾವು ಕಡಿಮೆ ತಿಂತೀವಿ, ಕಡಿಮೆ ತಿನ್ನಬೇಕು ಅಂತ ಹೇಳೋದು ಈ ಪೌಷ್ಟಿಕಾಂಶದ ಕೊರತೆಗೆ ಕಾರಣ ಆಗುತ್ತೆ. ನಾವು ಸರಿಯಾದ ಸಮಯದಲ್ಲಿ ಆಯಾ ಸಮಯದಲ್ಲಿ ಏನನ್ನ ಸೇವನೆ ಮಾಡಬೇಕು ಅದನ್ನೇ ಸೇವನೆ ಮಾಡಬೇಕಾಗುತ್ತೆ. ಅಲ್ಲಿ ಬೇರೆ ಯಾವುದೇ ಸವಾಲುಗಳು ಉಂಟಾದರೂ ಕೂಡ ಅದನ್ನು ನಾವು ಬದಲಾಯಿಸಿಕೊಂಡು ನಮ್ಮ ಜೀವನದಲ್ಲಿ ಅದು ಎಷ್ಟು ಪರಿಣಾಮಕಾರಿ, ನಾವು ಸೇವನೆ ಮಾಡ್ತಿರುವಂಥ ಆಹಾರ ಎಷ್ಟು ಪರಿಣಾಮಕಾರಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಮುಂದುವರಿಯೋದ್ರಿಂದ ನಮ್ಮ ಜೀವನವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯಕವಾಗುತ್ತೆ. ನಾವಿಲ್ಲಿ ಪ್ರಮುಖವಾಗಿ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ವೈದ್ಯರಿಂದ ಸಲಹೆ ಪಡೆಯೋದರಿಂದ ನಾವು ಈ ವೈದ್ಯರ ಸಲಹೆಯನ್ನು ಅನುಸರಿಸಬೇಕಾಗುತ್ತೆ. ಅದರಿಂದ ನಾವು ತಾತ್ಕಾಲಿಕವಾಗಿ ಆದರೂ ನಾವು ದೂರ ಉಳಿಬೇಕಾಗುತ್ತೆ. ಕಡಿಮೆ ಪ್ರಮಾಣದ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ. ಅಂದರೆ ಆ ವೈದ್ಯರು ಏನು ಸಲಹೆಯನ್ನು ನೀಡಿರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳಿರ್ತಾರೆ, ಅದನ್ನು ಆಯಾ ಪ್ರಮಾಣದಲ್ಲಿಯೇ ನಾವು ಸೇವನೆ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಾವು ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ನಮ್ಮ ಮಧುಮೇಹ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಗುಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
ಆದರೆ ಈಗ ಸಂಶೋಧನೆ ಎಲ್ಲ ಆಗಿರೋದ್ರಿಂದ ಇದರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇಲ್ಲ. ಯಾಕಂದರೆ ಈ ಸಂಶೋಧನೆಗಳು ಹೊಸ ಹೊಸ ವಿದ್ಯಮಾನಗಳ ಮೂಲಕ ಅಧ್ಯಯನ ಮಾಡಿದಾಗ ಅಲ್ಲಿ ಸಂಶೋಧಕರಿಗೆ ಏನು ತಿಳಿದು ಬಂದಿದೆ ಅಂದರೆ, ನಾವು ಪೌಷ್ಟಿಕಾಂಶವುಳ್ಳಂಥ ಆಹಾರವನ್ನು ಸೇವನೆ ಮಾಡೋದ್ರಿಂದ ನಮ್ಮ ಸಕ್ಕರೆ ಮಟ್ಟವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು, ನಿಯಂತ್ರಣ ಮಾಡ್ಕೋಬಹುದು ಅಂತ ಹೇಳಿ ಕೆಲವು ಸಂಶೋಧನಾ ವರದಿಗಳು ನಮಗೆ ತಿಳಿಯಪಡಿಸೋದನ್ನು ಮುಖ್ಯವಾಗಿ ನಾವಿಲ್ಲಿ ಗಮನಿಸ್ತೇವೆ. ಆದ್ದರಿಂದ ನೀವೇನು ಮಾಡಿ ಅಂದರೆ, ನಿಯಮ ಆಧಾರಿತ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಿ. ಅಂದರೆ ನಿಯಮವನ್ನು ಮೀರಿ ನೀವು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಇದು ವೈದ್ಯರ ಸಲಹೆ ಕೂಡ ಆಗಿರುತ್ತೆ. ಯಾಕಂದರೆ ನಾವು ಎಷ್ಟನ್ನು ಸೇವನೆ ಮಾಡಬೇಕು ಅಷ್ಟನ್ನೇ ಸೇವನೆ ಮಾಡಬೇಕು. ಅದಕ್ಕೂ ಮೀರಿ ಸೇವನೆ ಮಾಡಿದಾಗ ನಮಗೆ ಅನಾರೋಗ್ಯದ ಸಮಸ್ಯೆಗಳು, ಸವಾಲುಗಳು ಉಂಟಾಗೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ. ಇನ್ನು ಕೆಲವರು ಪರಿಣಿತರಿರ್ತಾರೆ, ವೈದ್ಯರು. ಅಂಥವರು ಸಂಶೋಧನೆಯ ಮೂಲಕ ಕಂಡುಕೊಂಡಿರುವಂಥ ವರದಿಯ ಪ್ರಕಾರ ಈ ನಿಯಮಾಧಾರಿತ ಪೌಷ್ಟಿಕಾಂಶದ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ತಮ್ಮ ಒಂದು ಮಧುಮೇಹದ ಸಮಸ್ಯೆಗಳು ಏನಿರುತ್ತೆ ಅದನ್ನು ತಕ್ಕಮಟ್ಟಿಗಾದರೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಇದನ್ನು ಗುಣಪಡಿಸ್ಕೊಳ್ಳೋದಕ್ಕೂ ಕೂಡ ಈ ಒಂದು ನಿಯಮ ಆಧಾರಿತ ಪೌಷ್ಟಿಕಾಂಶ ಪದ್ಧತಿ ನಿಮಗೆ ಅನುಕೂಲ ಮಾಡುತ್ತೆ. ಅಲ್ಲದೆ ಈ ವೈದ್ಯರ ಸಲಹೆಗಳೇನಿರುತ್ತೆ, ಕಡಿಮೆ ಸೇವನೆ ಮಾಡಿ, ಅಷ್ಟೇ ಅಲ್ಲದೆ ಕಡಿಮೆ ಸಕ್ಕರೆಯ ಅಂಶಗಳನ್ನು ಸೇವಿಸಿ ಅನ್ನುವಂಥ ಸಲಹೆಗಳು ಏನಿರುತ್ತೆ, ಈ ಸಲಹೆಗಳನ್ನ ಅನುಸರಿಸೋದಾಗೂ ಆಗುತ್ತೆ. ಈ ಒಂದು ಪೌಷ್ಟಿಕಾಂಶದ ಏನು ನಿಯಮಗಳೇನಿರುತ್ತೆ ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ಎಲ್ಲವೂ ಕೂಡ ಸುಖಾಂತ್ಯ ಕಾಣುತ್ತೆ. ನಾವು ನಮ್ಮ ಜೀವನವನ್ನು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಎಲ್ಲ ಅಂಶಗಳನ್ನು ಅಳವಡಿಸ್ಕೊಂಡಾಗ ನಾವು ನಮಗೆ ಬೇಕಾದಂಥ ಪೌಷ್ಟಿಕಾಂಶವನ್ನು ಅಳವಡಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಇಲ್ಲಿ ಮುಖ್ಯವಾದ ಅಂಶ ಒಂದಿದೆ. ಅದೇನು ಅಂದರೆ, ನಾವು ಎಲ್ಲ ಪೌಷ್ಟಿಕಾಂಶವನ್ನು ಒಟ್ಟಾಗಿ ಸೇವನೆ ಮಾಡಬೇಕು. ಅದು ನಮಗೆ ಸಾಧ್ಯ ಆಗೋದು ನಮ್ಮ ಗ್ರಂಥಿಗಳೇನಿರುತ್ತೆ, ನಮ್ಮ ಆರೋಗ್ಯದಲ್ಲಿ ಗ್ರಂಥಿ ಇರುತ್ತೆ ನಮ್ಮ ದೇಹದಲ್ಲಿ, ಆ ಗ್ರಂಥಿಗಳ ಒಂದು ಸಹಾಯ, ಅಷ್ಟೇ ಅಲ್ಲದೆ ವೈದ್ಯರು ನೀಡುವಂಥ ಸಲಹೆಗಳು, ಇವುಗಳನ್ನೆಲ್ಲ ಆಧರಿಸಿ ನಾವು ನೋಡೋದಾದರೆ ಸೂಕ್ತವಾಗಿ ನಾವು ಆಹಾರವನ್ನು ಸೇವನೆ ಮಾಡಿದಾಗ ಈ ಎಲ್ಲ ಅಂಶಗಳು ನಮಗೆ ಸರಿಯಾದ ಪ್ರಮಾಣದಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಸ್ನೇಹಿತರೆ, ಇನ್ನು ಮುಂದೆ ಆದರೂ ನೀವು ನಿಮಗೆ ಬೇಕಾದಷ್ಟು ಆಹಾರವನ್ನು ಸೇವನೆ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಸೇವನೆ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯವನ್ನು ನಾವೆಲ್ಲರೂ ಕೂಡ ರಕ್ಷಣೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ಒಂದು ಕಾರ್ಯಕ್ರಮವನ್ನು ಆಲಿಸಿದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಒಂದು ಕಾರ್ಯಕ್ರಮಗಳು, ನಮ್ಮ ಒಂದು ಶ್ರಮಕ್ಕೆ ನೀವು ಕೊಡುವಂತಹ ಒಂದು ಪುಟ್ಟ ಕಾಣಿಕೆ ಸಬ್ಸ್ಕ್ರೈಬ್ಗಳು. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಉತ್ತಮವಾದ ಮಾಹಿತಿಗಳನ್ನ ನೀಡ್ತಾ ಇದ್ದೀವಿ ಅಂತಾದರೆ ಅದರ ಹಿಂದೆ ಅನೇಕ ಶ್ರಮ ಇರುತ್ತೆ. ನಮ್ಮ ಒಂದು ಕರ್ತವ್ಯ ಕಾರ್ಯಗಳ ನಡುವೆ ಕೂಡ ನಾವು ನಿಮಗೆ ಧ್ವನಿ ಮುದ್ರಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಂಡು ನೀಡ್ತೀವಿ. ಆಗ ನಾವು ನೀಡುವಂಥ ಈ ಕಾರ್ಯಕ್ರಮಗಳಿಂದ ನಿಮ್ಮ ಮನಸ್ಸಿಗೆ ಏನಾದರೂ ಇಂತಹ ಒಳ್ಳೆಯ ಪ್ರಯೋಜನಕಾರಿ ಅಂಶಗಳಿದೆ ಅಂತ ಅನಿಸಿದ್ರೆ ನೀವು ಬೆಂಬಲಿಸೋದ್ರ ಮೂಲಕ ಎಲ್ಲರೂ ಕೂಡ ನಮ್ಮೊಂದಿಗೆ ಇರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಆಗ್ತೀನಿ.
ಅಲ್ಲಿವರೆಗೂ ಈ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.